ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಬೀನ್ಸ್ ಕ್ಯಾರೆಟ್ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಿಜವಾಗ್ಲೂ ತುಂಬ ಸಿಂಪಲ್, ಆದರೆ ನೀವು ಇದನ್ನು ಒಂದು ಸಲ ಮಾಡಿದರೆ ಪದೇ ಪದೇ ಮಾಡ್ತಾ ಇರ್ತೀರ. ಇದನ್ನು ಮಾಡೋದಕ್ಕೆ ಒಂದು 5 ನಿಮಿಷ ಸಾಕಾಗುತ್ತೆ ಅಷ್ಟೇ. ಸೊ ಇದನ್ನು ಮಾಡೋದಕ್ಕೆ ಬಾಣಲಿಯಲ್ಲಿ ತೆಂಗಿನ ಎಣ್ಣೆನ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಕೊಕೊನಟ್ ಆಯಿಲ್ ಯೂಸ್ ಮಾಡಿದರೆ ಟೇಸ್ಟ್ ತುಂಬ ರುಚಿಯಾಗುತ್ತೆ ನಾರ್ಮಲ್ ಆಯಿಲ್ಗಿಂತ. ತೆಂಗಿನ ಎಣ್ಣೆ ಬಿಸಿ ಆದ ತಕ್ಷಣ ಅದರಲ್ಲಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಒಣಮೆಣಸು ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ಚೆನ್ನಾಗಿ ಫ್ರೈ ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಇದೇನೆಂದರೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಫ್ರೈ ಆಗೋ ಪರಿಮಳ ಬರುತ್ತೆ. ಸೊ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ಫ್ರೈ ಆದ ನಂತರ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಲಾಸ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ಬೇಗ ಫ್ರೈ ಆಗಿಬಿಡುತ್ತೆ. ಸೊ ಇವಾಗ ನೋಡ್ಬೋದು ಕಡಲೆಬೇಳೆ ಎಲ್ಲ ಕೆಂಪಾಗ್ತಾ ಇದೆ, ಕಡಲೆಬೇಳೆ, ಉದ್ದಿನಬೇಳೆ. ಸೊ ಇದು ಫ್ರೈ ಕರೆಕ್ಟಾಗಿ ಆಗಿದೆ ಒಗ್ಗರಣೆ. ಇವಾಗ ಇದರಲ್ಲಿ ನಾವು ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಇದು ಕೇರಳದಲ್ಲಿ ಮೋಸ್ಟ್ಲಿ ಇದನ್ನು ಮಾಡ್ತಾರೆ. ಐ ಥಿಂಕ್ ಕ್ಯಾರೆಟ್ ಬೀನ್ಸ್ ಏನೋ ಹೇಳ್ತಾರೆ, ಅದಕ್ಕೆ ನನಗೆ ನೆನಪಾಗ್ತಾ ಇಲ್ಲ. ಸೊ ತುಂಬ ರುಚಿಯಾಗಿರುತ್ತೆ, ತುಂಬ ಸಿಂಪಲ್ ಆದ ರೆಸಿಪಿ ಇದು. ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಂಡಿದ್ದೀನಿ. ಇದು ತುಂಬ ಮೈಲ್ಡಾಗಿ, ಅಂದರೆ ತುಂಬ ಖಾರ ಮಸಾಲೆ ಆ ಥರದ್ದೆಲ್ಲ ಏನೂ ಇರೋದಿಲ್ಲ. ತುಂಬ ಮೈಲ್ಡಾಗಿರುತ್ತೆ ಈ ಪಲ್ಯ, ಸಖತ್ ರುಚಿಯಾಗಿರುತ್ತೆ. ಅನ್ನದ ಜೊತೆ, ಅನ್ನದ ಬೇಳೆ ಸಾರು ಇಲ್ಲ ಅನ್ನ ರಸಮ್ ಜೊತೆ ಸೈಡ್ ಡಿಶ್ ಆಗಿ ತಿಂದ್ರಂತೂ ಸಖತ್ ರುಚಿಯಾಗಿರುತ್ತೆ. ಇದು ಇವಾಗ ನಾನು ಅರಿಶಿಣ ಪುಡಿ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗತ್ತೆ. ಇದು ಡ್ರೈ ಪಲ್ಯ ಆಗಿರೋದ್ರಿಂದ ನಾವು ಇದಕ್ಕೆ ನೀರನ್ನು ಜಾಸ್ತಿ ಹಾಕ್ಕೊಳ್ಬಾರ್ದು. ಸೊ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮುಚ್ಚಿ ಒಂದು 2-3 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ. ಕ್ಯಾರೆಟ್ ಹಾಗೂ ಬೀನ್ಸ್ ಬೇಯೋದಕ್ಕೆ ಏನು ತುಂಬ ಟೈಮ್ ಅಂತ ಆಗೋದಿಲ್ಲ. ಕ್ರಂಚಿಯಾಗಿ ಫ್ರೈ ಮಾಡಿದ ನಂತರ ಇದು ಕ್ರಂಚಿ ಆಗಿಬಿಡುತ್ತೆ. ಸೊ ಮುಚ್ಚಿ ಒಂದು 2 ನಿಮಿಷ ಫ್ರೈ ಮಾಡಿದರೆ ಇದು ಪಲ್ಯ ಚೆನ್ನಾಗಿ ಬೆಂದುಬಿಡುತ್ತೆ. ಸೊ ಇದು ನೋಡ್ಬೋದು ಇವಾಗ ಚೆನ್ನಾಗಿ ಬೆಂದಿದೆ. ನಮಗೆ ಫುಲ್ ಕರಗಿಸಿ ಏನು ಬೇಯಿಸ್ಬೇಕಾಗಿಲ್ಲ, ಈ ರೀತಿಯಾಗಿ ಡ್ರೈ ಆಗೇ ಇರಬೇಕಾಗತ್ತೆ. ನೀರು ನೋಡಿ, ನೀರೆಲ್ಲೂ ಕಾಣಿಸ್ತಾ ಇಲ್ಲ. ನೀರೆಲ್ಲಿದ್ದರೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ನೀರನ್ನು ಜಾಸ್ತಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಈ ಟೈಮಲ್ಲಿ ನಾನಿಲ್ಲಿ ಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಹೇಳಿದ್ರೆ ಕಾಯಿ ತುರಿನೇ. ಕಾಯಿ ತುರಿ ಹಾಕಿದರೆ ಮಾತ್ರ ಈ ಡಿಶ್ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಕಾಯಿ ತುರಿ ಹಾಕ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಉಪ್ಪು ನೋಡ್ಕೊಳ್ಳಿ ಕರೆಕ್ಟ್ ಆಗಿದೆಯಾ ಅಲ್ವಾ ಅಂಥೇಳಿ. ಕಾಯಿ ತುರಿ ಹಾಕಿ ಫ್ರೈ ಮಾಡಿ 1-2 ನಿಮಿಷ ಬಿಟ್ಟರೆ ಈ ಪಲ್ಯ ರೆಡಿ ಆಗುತ್ತೆ. ಕ್ಯಾರೆಟ್ ಬೀನ್ಸ್ ಪಲ್ಯ ಸಖತ್ ರುಚಿಯಾಗಿರುತ್ತೆ. ನಾನು ಇದನ್ನು ಅನ್ನ ಸಾಂಬಾರು ಜೊತೆ ತಿಂದಿದ್ದೀನಿ, ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ಆ ತೆಂಗಿನೆಣ್ಣೆ ಫ್ಲೇವರ್, ತೆಂಗಿನೆಣ್ಣೆಯಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ ಬೆಂದಿರೋದ್ರಿಂದ ಅನಿಸುತ್ತೆ, ಸಖತ್ ರುಚಿಯಾಗಿತ್ತು. ಇದು ನಾನು ಫಸ್ಟ್ ಕೂಡ ಮಾಡಿದ್ದೆ, ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಸೊ ತುಂಬ ಟೈಮ್ ಇಲ್ಲ ಅಂತ ಹೇಳಿದಾಗ ಇದನ್ನು ಮಾಡಿ, ಇಲ್ಲ ಏನಾದರೂ ಚೆನ್ನಾಗಿರೋದು, ಸ್ಪೈಸಿ ಎಲ್ಲ ಕಡಿಮೆ ಆಗಿರೋದು ತಿನ್ನಬೇಕಂತ ಅನಿಸಿದಾಗ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.